Happy birthday to you. ಬಾಸ್ ನಮ್ಮ ಅಪ್ಪ ಅಮ್ಮಗೆ ಚಳಿ ಆಗ್ಬಾರ್ದು ಅಂತ ವಿಂಟರ್ಸ್ ಅಲ್ಲಿ ಜಾಕೆಟ್ ಕೊಡಿಸ್ತಾ ಇದ್ದೀನಿ. ನಾವು ಅಕ್ಕಿ ಟೆಂಪಲ್ಗೆ ಕೊಡೋಣ ಅಂತ. ಹಾಕೋ ಜೋಕ್ ಗೈಸ್ ಜೋಕ್. ತುಂಬಾ ಆಂಗ್ಸೈಟಿ ಭಯ ಆಗ್ಬೇಕು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಲಿಖಿತಾಸ್ ಯೂಟ್ಯೂಬ್ ಚಾನೆಲ್. ಸೊ ಆಕ್ಚುಲಿ ಇಷ್ಟು ದಿನ ವ್ಲಾಗ್ ಬಂದಿರ್ಲಿಲ್ಲ. ಇನ್ನು ನೀವು ಸ್ವಲ್ಪ ಜನ ಮಿಸ್ ಮಾಡ್ಕೊಂಡಿರ್ಬೋದೇನೋ. ಇವಳು ಇಲ್ಲೇ ಇದ್ದಾಳೆ. ಸೊ ಅವಳು ನನ್ ಕರ್ಕೊಂಡ್ ಬಂದಿದ್ದಾಳೆ ಅವಳು ಬರ್ಡೇ ನಾನು ತಗೊಳಕ್ಕೆ. ನನಗೆ ಆಗಿರೋ ಪ್ರಾಬ್ಲಮ್ಗೆ ನನಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಹೋಗ್ಲಿ ಪಾಪ ಅಂತ ನಾನೇ ಏನೋ ಒಂದು ಚಿಕ್ಕದಾಗಿ ಮಾಡೋಣ ಅನ್ಕೊಂಡೆ. ಅದಕ್ಕೆ ನಾನು ಬಂದೆ ಇಲ್ಲಿ ಏನಾರ ತಗೊಳ್ಳೋಣ ನೋಡೋಣ ಅಂತ. ಅಷ್ಟರಲ್ಲಿ ಆಂಟಿ ಫೋನ್ ಮಾಡ್ಬಿಟ್ಟು ಬೈದ್ಬಿಟ್ಟಿದ್ದಾರೆ, ಏನು ಮಾಡಕ್ ಹೋಗ್ಬೇಡಿ, ತುಂಬಾ ಜನ ಇದ್ದಾರೆ ಆದ್ರೂ ಮಾತಾಡ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಆಯ್ತು ಸ್ವಲ್ಪ ಕ್ಯಾಂಡಲ್ಸ್, ಆಮೇಲೆ ಇದೇನೋ ತಗೊಂಡಿದ್ದೀನಿ ತಲೆಗೆ ಹಾಕೊಳ್ಳಕ್ಕೆ. ನಾನು ದೇವರನ್ನ ಇವೆಲ್ಲ ನನಗೆ ಬೇಡ ಅಂತ ಹೇಳ್ತೇನೆ. ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಪರ್ಸನಲ್ ಲೈಫಲ್ಲಿ, ಅದಕ್ಕೆ ಬೇಡ. ನೆಕ್ಸ್ಟ್ ಬೇರೆ ಕಡೆ ಹೋಗೋಣ, ಆಮೇಲೆ ಅಲ್ಲಿ ತೋರಿಸ್ತೀನಿ ಏನೇನು ಮಾಡ್ತೀನಿ. ಸೊ ಇವಾಗ ಬಿಲ್ಲಿಂಗ್ ಬಂದಿದ್ದೀವಿ. ನನ್ ಬಟ್ಟೆ ಅಲ್ಲಪ್ಪ, ನಮ್ಮ ಅಪ್ಪಗೆ ನಾನು ಜಾಕೆಟ್ ಕೊಡಿಸ್ತಾ ಇದ್ದೀನಿ ನನ್ನ ಬರ್ಡೇಗೆ. ಅವ್ರ ಅಪ್ಪಗೆ ಜಾಕೆಟ್, ಅವ್ರ ಅಪ್ಪಗೆ ಸಾಕ್ಸ್. ನೋಡಿ ಗೈಸ್, ಡಿಸ್ಕ್ರಿಮಿನೇಷನ್. ಥ್ಯಾಂಕ್ ಯು. ಇಲ್ಲ ಗೈಸ್, ನಮ್ಮ ಅಪ್ಪ ಅಮ್ಮಗೆ ಚಳಿ ಆಗ್ಬಾರ್ದು ಅಂತ ವಿಂಟರ್ಸ್ ಅಲ್ಲಿ ಜಾಕೆಟ್ ಕೊಡಿಸ್ತಾ ಇದ್ದೀನಿ. ಅವ್ರಿಗೆ ಚಳಿ ಆಗ್ಬಾರ್ದು ಅಂತ. ಗೈಸ್ ನೀವೇನ್ ಅನ್ಕೊಂಡ್ರ ನಾನು ಅವ್ಳಿಗೆ ಕೊಡ್ಸಕ್ ಬಂದಿದ್ದೀನ ಮ್ಯಾಕ್ಸ್ಗೆ? ಅವೆಲ್ಲ ಏನು ಕೊಡ್ಸಿಲ್ಲ, ನಾನು ಏನು ಕೊಡ್ಸಿಲ್ಲ ಅವಳಿಗೆ. ನಿಜ ಹೇಳು. ಏನ್ ಗೊತ್ತಾ, ಈ ಬರ್ಡೇ ವ್ಲಾಗೇ ಬೇಕಿರ್ಲಿಲ್ಲ. ಬಿಕಾಸ್ ದಿಸ್ ವಿಲ್ ಬಿ ಬೋರಿಂಗ್ ಬರ್ಡೇ. ನನ್ನ ಇಡೀ ಲೈಫ್ ಅಲ್ಲೇ ದಿಸ್ ಇಸ್ ಬೋರಿಂಗ್ ಬರ್ಡೇ ಅಂಡ್ ಫಸ್ಟ್ ಇಯರ್ ಆಫ್ ಮೈ ಹೋಲ್ ಯೂನಿವರ್ಸ್. ಗೈಸ್ ಆಕ್ಚುಲಿ ಅದ್ರ ಸ್ಟೋರಿ ನಾವು ನಿಮ್ಗೆ ಹೇಳಕ್ಕಾಗಲ್ಲ, ನಾವ್ ಯಾವಾಗ ಮುಂದೆ ಖುಷಿ ಪಡಿಸ್ಬೇಕು. ಸೊ ಇದು ಒಂದ್ ವ್ಲಾಗ್ ಏನಕ್ ಮಾಡಿದೆ ಅಂದ್ರೆ ಎಸ್ಪೆಷಲಿ ಅವಳನ್ನ ಸಿನ್ಸಿಯರ್ ಆಗಿ ಯಾಕೆ ಫಾಲೋ ಮಾಡ್ತಾ ಇದ್ದಾರೋ ಅಂಡ್ ದೇ ಆರ್ ರಿಯಲಿ ವರಿಡ್ ಏನಾಯ್ತು ಅವಳ ಲೈಫಲ್ಲಿ ಅಂಡ್ ಅವ್ರಿಗೋಸ್ಕರ ನಾವು ಈ ವ್ಲಾಗ್ ಮಾಡ್ತಾ ಇರೋದು. ಜಸ್ಟ್ ಲೈಫ್ ಅಪ್ಡೇಟ್ ಅಷ್ಟೇ. ದಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್ ನೌ. ಅಪ್ಪ ಇಲ್ಲಪ್ಪ, ನೀವು ಆರಾಮಾಗಿರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಆವಾಗಲೇ ಬುಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ರೋಸ್ ಮಾಡಿಸ್ಕೊಂಡ್ ಬಂದೆ. ಬಟ್ ಇದು ಗೈಸ್ ನಾನು ರೋಸ್ ಹಾಕಿ ಅಂದರೆ ವೈಟ್ ಫ್ಲವರ್ಸ್ ಹಾಕ್ಬಿಟ್ಟಿದ್ದಾರೆ. ಬಟ್ ಹೋಗ್ಲಿ ಬಿಡಿ, ಅವ್ರಿಗೆ ಬೊಕ್ಕೆ ಅಂದರೆ ಇಷ್ಟ. ಸೊ ಅದಕ್ಕೆ ಅಂತಾನೆ ಬೊಕ್ಕೆ ಮಾಡಿದೆ. ಆಮೇಲೆ ಇದು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಅವಾಗೆಲ್ಲ ಫುಲ್ ಟ್ರೆಂಡಲ್ಲಿದೆ ಈ ಥರ ಬೋ ಥೀಮ್ಡ್ ಬರ್ಡೇ ಡೆಕೋರೇಷನ್ನು. ಸೊ ಈ ಥರ ಬೋಸ್ ಮಾಡ್ತಾ ಇದ್ದೀನಿ. ಸೊ ಅದೇ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕಲ್ತಿದ್ದೆ ಗೈಸ್ ಇವಾಗಲೇ ಜಸ್ಟು, ಬಿಕಾಸ್ ನನಗೂ ಬರೋಲ್ಲ. ನಾನೇನೋ ತುಂಬ ಈಸಿ ಸುಮ್ಮನೆ ಹಾಕ್ಬಿಟ್ಟು ಮೆತ್ಸೋದು ಅಂದ್ಕೊಂಡೆ. ಬಟ್ ಒಂದು ಬೋ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಬಿದ್ದೆ. ಇವಾಗ ಸ್ವಲ್ಪ ಸ್ವಲ್ಪ ಬರ್ತಿದ್ದೆ, ಅಷ್ಟು ಪರ್ಫೆಕ್ಟ್ ಆಗಿಲ್ಲ. ಬಟ್ ಟ್ರೈಂಗ್ ಫಾರ್ ಹರ್. ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಅವಳೇ ರೆಕಾರ್ಡ್ ಮಾಡ್ತಾ ಇರೋದು ಗೈಸ್. ಅವಳಿಂದ ಮುಚ್ಚುಮರ ಏನಿಲ್ಲ, ಹಿಂದೆ ಕ್ಯಾಮ್ರಾ ಹಿಂದೆ ಅವಳೇ ಇದ್ದಾಳೆ. ಸೊ ಅವಳು ಮುಂದೆನೇ ಎಲ್ಲ ಕಾರ್ಯಕ್ರಮ ನಡೀತಿದ್ದೆ. ಅವಳು ನೋಡಲಿ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅವಳಿಗೋಸ್ಕರ ಅಂತ. ಒಂದು ಹೇಳ್ಬೇಕಂದ್ರೆ ಲಿಟ್ರಲಿ ನಾನು ಒಂದು ಪರ್ಸೆಂಟು ಈ ವರ್ಷ ಬರ್ಡೇ ಇಷ್ಟ ಇಲ್ಲ. ಇವಳು ನಮ್ಮ ಅಪ್ಪ ಅಂತೂ ಕುಣಿತವ್ರು ನನ್ನ ಬರ್ಡೇಗೆ. ಅದಕ್ಕೋಸ್ಕರ ಪ್ಲಸ್ ಇವಳಿಗೂ ಖುಷಿಗೋಸ್ಕರ ನಾನು ಅಷ್ಟೇ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಆಲ್ರೆಡಿ ನಮ್ಮ ಅಮ್ಮ ಇವಳೆಲ್ಲ ಬಟ್ಟೆಗಳು ತಂದ್ಬಿಟ್ಟವ್ರೆ. ಎನಿವೇಸ್ ಏನು ಮಾಡೋಕ್ಕಾಗುತ್ತೆ, ಅವ್ರವ್ರ ಇಷ್ಟ. ಬಟ್ ನನ್ನ ಮನ್ಸಾರಿ ಏನು ಖುಷಿಯಾಗಿಲ್ಲ ಗುರು. ಕಮೆಂಟ್ ಅಲ್ಲಿ ಹ್ಯಾಪಿ ಬರ್ಡೇ ಲಿಖಿತಾ, ವಿ ಆರ್ ವಿತ್ ಯು ಅಂಡ್ ನಿಮ್ ವ್ಲಾಗ್ಸ್ ನಾವು ಮಿಸ್ ಮಾಡ್ಕೊಂತ ಇದೀವಿ ಅಂಡ್ ನಿಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಿಸ್ ಮಾಡ್ಕೊಂತ ಇದೀವಿ ಅಂತ ಪ್ಲೀಸ್ ಅವಳಿಗೆ ಮೋಟಿವೇಟ್ ಮಾಡಿ. ಸೊ ದಟ್ ಅವಳು ತಿರ್ಗಾ ಕಮ್ ಬ್ಯಾಕ್ ಮಾಡ್ತಾಳೆ. ನೋಡಿ ಗೈಸ್, ಅವ್ರಿಗೆ ಏನಾಗ್ಬೇಕು, ನಾನು ಕಮ್ ಬ್ಯಾಕ್ ಮಾಡಿದ್ರೆ ಬಿಡ್ಲಿ. ಐ ಎಂಟರ್ಟೈನ್. ಇಟ್ಸ್ ನಾಟ್ ದಟ್ ಐ ವಾಂಟ್ ಎಂಟರ್ಟೈನ್. ಏನೋ ಅದು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಐ ವಿಲ್ ಥಿಂಕ್ ಐ ಆಮ್ ಎಂಟರ್ಟೈನಿಂಗ್. ನಾನೇನು ಆಬ್ವಿಯಸ್ಲಿ ಏನು ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ. ಕರೆಂಟ್ಲಿ ನಾನು ನೆಕ್ಸ್ಟು ಸ್ವಲ್ಪ ದಿವಸ ನಾನು ವ್ಲಾಗ್ ಆಗಲಿ ನನ್ನ ರೀಲ್ಸ್ ಆಗಲಿ ನಾನು ಮಾಡಲ್ಲ. ಸ್ವಲ್ಪ ದಿವಸ ಮಾಡ್ತೀನಿ. ದಟ್ ವಿಲ್ ಬಿ ವೆರಿ ಆಲ್ಟರ್ನೇಟಿವ್. ಬಟ್ ಪ್ಲೀಸ್ ಅದೇ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ. ಬಿಕಾಸ್ ಯಾರೇ ಆಗಲಿ ಎಂಟರ್ಟೈನ್ ಮಾಡ್ತಾರೆ, ನೋಡ್ತಾರೆ, ಇಲ್ಲ ಯಾರು ನೋಡೋಕೆ ಹೋಗಲ್ಲ. ಅರ್ಥ ಆಗುತ್ತೆ. ಬಿಕಾಸ್ ನನಗೆ ಸ್ವಲ್ಪ ಐ ಮೀನ್ ಸಮ್ ಗುಡ್ ಬ್ಯಾಡ್ ಸ್ಟ್ರಗ್ಲಿಂಗ್ ಫೇಸ್. ಇಟ್ಸ್ ಓಕೆ, ಎಲ್ಲರೂ ಹಂಗೆ, ಎಲ್ಲರಿಗೂ ಅವ್ರವ್ರ ಕಷ್ಟ ಇರುತ್ತೆ. ಬಟ್ ನನ್ನ ಕಷ್ಟ ನಾನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಐ ಥಿಂಕ್ ಬಿಕಾಸ್ ಏನು ಅನಿಸ್ತು ಅಂದರೆ ನನಗೆ ನನ್ನ ಕಷ್ಟ ಶೇರ್ ಮಾಡ್ಬಿಟ್ಟು ನಿಮಗೆ ಯಾಕೆ ದುಃಖ ಕೊಡಬೇಕು. ಯಾವಾಗಲೂ ನೀವು ನಾನು ದಿಕ್ಕಿ ರಚ್ಚು ಅಂದರೆ ನೀವು ಯಾವಾಗಲೂ ನಾನು ಸ್ಮೈಲ್ ಅಂತ ಇರ್ತೀರಾ. ನಾನು ಸ್ಮೈಲ್ ಯಾವಾಗಲೂ ಇರಲಿ. ನೀವು ಆ ಸ್ಮೈಲ್
ಫೇಸೇ ನೋಡಿ ಆಯ್ತಾ. ದುಃಖದೆಲ್ಲ ಬೇಡ ಗೈಸ್, ನನ್ನ ದುಃಖ ಅಲ್ಲ, ಯಾರ ದುಃಖದು ಬೇಡ ನಿಮಗೆ. ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ನನ್ನ ಬ್ಲಾಗ್ದು ಅಷ್ಟೇ, ಓಕೆನಾ? ಏನಮ್ಮ ನಾನು ಕೂರಿಸ್ಕೊಂಡು ನನ್ನ ನಿದ್ದೆ ಬರ್ತೈತೆ. ನಾನು ನಿದ್ದೆ 8 ಗಂಟೆಗೆ ಫೋನ್ ಮಾಡೋಣ ಅವ್ನು ಗೌರೀಶ್ನು. ಅಲ್ಲಿ ಕ್ಯಾಬಕ್ಕೆ ಕಾಸು ನಮ್ಮಮ್ಮ ಕೊಟ್ಟಿರಲಿಲ್ಲ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡೋನೆ ಕ್ಯಾಬಕ್ಕೆ. ನಮ್ಮ ಫೋನ್ ಐತೆ ಇಲ್ಲ. ಹಾಂ, ನಾನು ಎತ್ತು ಬರ್ತಿದ್ದೆ, ಮಜಾ ಇರೋದಲ್ಲ ಒಳ್ಳೆ. ಸರಿ ಆಯ್ತಾ, ನಂಗೆ ಗೊತ್ತಿಲ್ಲ ಅವಳು ಏನು ಮಾಡ್ತಾಳೆ, ಏನಾನ ಮಾಡ್ಕೊಂಡು. ನನಗೇನು ಈ ಬ್ಲಾಗಿಗೂ ನನಗೂ ಸಂಬಂಧ ಇಲ್ಲ ಗೈಸ್. ಬಾಯ್ ಗೈಸ್. ನೀವು ಸಪೋರ್ಟ್ ಮಾಡಿ ಗೈಸ್, ಮೆಸೇಜ್ ಮಾಡಿ ಅವ್ರಿಗೆ, DM ಮಾಡಿ. ಅಕ್ಕ ಪಾಪ 2-3 ಜನ ಮಾಡಿದ್ದೀರಾ, ನನಗೆ ಯಾರು ಕೇಳಿಲ್ಲ, ಬಟ್ 2-3 ಜನ ಕೇಳಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದಕ್ಕೋಸ್ಕರ. ಆ್ಯಂಡ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಈ ಪೇನ್ಸ್ನೆಲ್ಲ ಇಲ್ಲೇ ಬಿಟ್ಟು ಹೊಸ ವರ್ಷಕ್ಕೆ ನಾನು ನನ್ನ ಅಂದರೆ ಹೊಸ ವರ್ಷ ಅಂದರೆ ಅವ್ರವ್ರ ಬರ್ಡೇ ಹೊಸ ವರ್ಷ ಇರುತ್ತಲ್ವ, ಆ ವರ್ಷಕ್ಕೆ ನಾನು ಜಿಮ್ ಸೇರ್ಕೊತಿದ್ದೀನಿ. ಮತ್ತು ನಾನು ಈ ಥರ ಆಗಿರೋ ಥಿಂಗ್ಸು ಎಲ್ಲನೂ ಫುಲ್ ನಾನು ಒಬ್ಬರ ಮೇಲಂತೂ ಅದು ಹಾಕೋಕ್ಕಾಗಲ್ಲ, ಬಿಕಾಸ್ ಅನ್ವಿತಾ ನನಗೆ ಹೇಳ್ಕೊಟ್ಟಿತ್ತು. ನಾನು ಪಾಪ ಅವಳ ಮೇಲೆ ಹಾಕ್ತಿದ್ದೆ ಯಾವಾಗ್ಲೂ, ಬಟ್ ಅವಳಿಗೆ ಯಾಕೆ ದುಃಖ ಕೊಡಬೇಕು? ನಿಮ್ಗೇನಾದ್ರೂ ಕೋಪ ಬಂದರೆ, ಕೋಪ ಇಲ್ಲ ಏನೋ ಇದ್ರೆ ಒಬ್ಬರ ಮೇಲೆ ಹಾಕ್ಬೇಡಿ. ಅದು ಫ್ರಸ್ಟ್ರೇಷನ್ ಬೇರೆ ಕಡೆ ತೆಗೀರಿ. ಓಡೋಗ್ಬಿಡಿ ಮಾಡ್ಬಿಡಿ ಈ ಥರ ಜಸ್ಟ್ ವಾಕಿಂಗ್, ಲಾಂಗ್ ವಾಕ್ ಹೋಗಿ ಕ್ಯಾಲರೀಸ್ ಬರ್ನ್ ಮಾಡಿ. ಓಕೆ, ಒಬ್ಬರ ಮೇಲೆ ಹಾಕ್ಬಿಡಿ, ಎಷ್ಟೇ ಕ್ಲೋಸ್ ಇದ್ರು. ಎಸ್ಪೆಷಲಿ ನೀವು ಒಬ್ಬೊಬ್ಬರು ನೋಡ್ತೀರಾ, ಅಪ್ಪ ಅಮ್ಮ ಮೇಲೆ ಹಾಕ್ಬಿಡ್ತೀರಾ. ಬರ್ಡೇ ರೆಸಲ್ಯೂಷನ್ ಗೈಸ್, ಫಿಟ್ ಆಗಬೇಕು. ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ಫುಲ್ 6 ಪ್ಯಾಕ್ಸ್ ಮಾಡಿಸ್ಬೇಕು. ಫಿಟ್ ಲಿಖಿತ ಅವ್ರು ಕಾಣಿಸ್ಕೊಂತಾರೆ. ನೋಡಿ ಗೈಸ್, ಮಾತಾಡ್ಕೊಂಡು ಸಾಕ್ ಬಿಡ ಪ್ಲೀಸ್. ಕ್ಯೂಟ್ ಆಗೈತಾ ಈಗ ಹಾಕೊಂಡು? ಹಾಕು, ನಾನೇನು ಮಾಡಲ್ಲ. ಕೋತ್ ಮುರಿದ ಏನೋ ಮಾಡ್ಕೊತಾಗ ನಂಗೆ ಗೊತ್ತಿಲ್ಲ. ಸೊ ಇದು ಗೈಸ್, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಪ್ಲೀಸ್ ಹ್ಯಾಪಿ ಬರ್ಡೇ ಡಿಯರ್ ಲಿಖಿತಾ. ಸ್ವಲ್ಪ ವೇಟ್ ಮಾಡಾಗ ಅನ್ಸಲ್ಲ, ಫಸ್ಟ್ ಟೈಮ್ ಅನ್ಸ್ತಾ ಇರೋದು ನಾನು. ಹ್ಯಾಪಿ ಬರ್ಡೇ ಟು ಯು. ಏನೇನೆಲ್ಲ ಪರೀಕ್ಷೆಗಳು ಎದುರಾಗಿದೆ. ಯಾಕೆ ಹೆಂಗಿದೆಯಾ? ಕೈಯಲ್ಲಿ ಇಟ್ಕೋ. ಇಡಿಯ ಅದೇನು ಪಟಾಕಿ ಅಲ್ಲ, ಅದು ಕೇಕ್ ಇಟ್ಕೋ. ಗೈಸ್ ವಿಶ್ ಮಾಡಿ ಗೈಸ್. ಹ್ಯಾಪಿ ಬರ್ಡೇ ಗೈಸ್. ನನಗೆ ಇವಾಗ ಅವಳೊಂದು ವಿಡಿಯೋ ಮಾಡಿದ್ಲು, ನನಗೋಸ್ಕರ ಎಡಿಟ್ ಮಾಡಿದ್ದು. ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಎಷ್ಟೋ ದಿವಸ ಆದಮೇಲೆ ನನಗೆ ಆ ವೀಡಿಯೋಸಲ್ಲಿ ಒಂಥರ ರಿಫ್ರೆಶಿಂಗ್ ಅನ್ಸಡಿ. ಟಿಕ್ಟಾಕ್ ವೀಡಿಯೋಸ್, ಸ್ನ್ಯಾಪಲ್ಲಿ ಕ್ಯಾಪ್ಚರ್ ಮಾಡಿರೋ ಒಂದು ವರ್ಷದ ಮೆಮರೀಸ್, ಕ್ಯಾಂಡಿಡ್ ಮಾಡಿರೋ ವೀಡಿಯೋಸು, ನನಗೆ ಮೊನ್ನೆ ಮಾಡಿರೋದು ಕೂಡ ಎಷ್ಟೋ ಫ್ರೆಶ್ ಅನ್ಸು. ಲೈಕ್ ಅಷ್ಟು ನನಗೆ ಗುಂಗಲ್ಲಿದ್ದೆ ನಾನು, ಒಂಥರ ಸಿಕ್ಕಾಬಟ್ಟೆ ಡಿಪ್ರೆಸಿಂಗ್ ಗುಂಗಲ್ಲಿದ್ದೆ. ನಾನು ಸ್ಟ್ರಾಂಗ್ ಇದ್ದೀನಿ, ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದೀನಿ. ಹಂಗಂತ ಇನ್ನು ಪರೀಕ್ಷೆ ತಗೋಬೇಡಿ. ಇಷ್ಟ ಆಗೋದು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮನುಷ್ಯ ಒಂದಲ್ಲ ಒಂದು ಟೈಮಲ್ಲಿ ವೀಕ್ ಆಗೇ ಆಗ್ತಾರೆ. ಬಟ್ ದಟ್ ಡಸಂಟ್ ಮೀನ್ ಅವ್ರು ಯಾವಾಗಲೂ ಹಂಗಿರ್ತಾರೆ ಅಂತ. ನಾನು ಅವೆಲ್ಲ ನೋಡಿದಾಗ ನಂಗೆ ಸಿಕ್ಕಾಬಟ್ಟೆ ಒಂಥರ ಇದಾಯ್ತು. ಥ್ಯಾಂಕ್ ಯು. ಹಿಂಗೂ ಇದ್ನ ಒಂಥರ ಮೋಟಿವೇಶನ್. ಒಂದು ವಾರದಿಂದ ನಾನಾಗೇ ಇರಲಿಲ್ಲ, ನಾನು ತುಂಬಾ ಜಾಲಿ. ಇವಾಗ ನಾನು ಖಾಲಿ ಬಾಕ್ಸಸ್ ತಂದಿದ್ದೀನಿ, ಅವಳಿಗೆ ರ್ಯಾಪ್ ಮಾಡ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಬರ್ಡೇ ಪ್ರ್ಯಾಂಕ್ ಮಾಡಿ ಇವಾಗ ಗಿಫ್ಟ್ ಓಪನ್ ಮಾಡೋಣ. ಅವಾಗಿಂದ ಅವ್ಳು ಬ್ಯಾಗ್ ತೆಗಿಯಕ್ಕೆ ನೋಡ್ತಾರೆ. ಅವಳು ಗೈಸ್ ನಾನು ಅವ್ಳಿಗೆ ಏನು ಹೇಳಿದೆ, ಒಂದೇ ಐತೆ ಅಂತ. ಅವಳು ಅಷ್ಟೇ ಅನ್ಕೊಂಡು ಸುಮ್ಮನೆ ಇದ್ದು. ಬಸ್ಸಿದಾ ಖಾಲಿ ಡಬ್ಬ ತಗಿ. ನಂಗೆ ಅಷ್ಟು ಪೇಷನ್ಸ್ ಇದ್ದಾಗ ಎಲ್ಲ ನಾನೇ ಪ್ಯಾಕ್ ಮಾಡಿರೋದು. ಅದಕ್ಕೆ ಎಷ್ಟು ಲೇಟ್ ಆಯ್ತಾ? ಹಂಗಲ್ಲ ತೆಗಿಯೋದು, ಇಲ್ಲಿಂದ ತೆಗಿಯೋದು. ಆಂಟಿ ಏಜಿಂಗ್ ಕ್ರೀಮಾ? ವಯಸ್ಸಾಗ್ತೈತಲ್ಲ ಅದಕ್ಕೆ. ತೆಗಿ. ಸಿಲ್ವರ್ ಇಯರಿಂಗ್ಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ತರ ಹಾಕೋಬೇಕು ಅನ್ಕೊಂಡು. ಅವಳು ಅದೇ ತರ ಆರ್ಟಿಫಿಷಿಯಲ್ ತಗೊಂಡು ಹಾಕೊಳ್ಳೋ ಯಾವಾಗ್ಲೂ. ಅದು ಅವ್ಳಿಗೆ ಕಿವಿ ನೋವು ಬರೋದು, ಅದಕ್ಕೆ ಸಿಲ್ವರ್ ತಗೊಂಡಿದ್ದೀನಿ ಗೈಸ್. ಸೇಮ್ ಹೆಂಗ್ ಇಷ್ಟನೋ ಹಂಗೆ. ಗೈಸ್ ನಮ್ಮಪ್ಪ ನನಗೆ ಪಾಪ ಡೈಮಂಡ್ ಹಾಕೋರೆ. ನಾನು ಯಾವಾಗ ತೆಗ್ದು ಸಿಕ್ಕಿದ ಚಾನ್ಸ್ ತೆಗ್ದು ನಾನು ಆರ್ಟಿಫಿಷಿಯಲ್ ಹಾಕೋ. ಅದು 20 ರೂಪಾಯಿದು ಹೋಗಿ ತಗೊಂಬಂದು ಹಾಕೊಳ್ಳೋಳು, ಅದು ಕಿವಿ ಗಾಯ ಆಗ್ಬಿಡೋದು. ಇವಾಗಿನ ಮೇಲೆ ಥ್ಯಾಂಕ್ ಯು. ಬಟ್ ಇಷ್ಟೆಲ್ಲ ಯಾಕೆ? ಅದು ನಿಂಗೆ ಗಾಯ ಆಗಲ್ಲ.
ನಾನೇ ಅವಳಿಗೆ ಹೇಳಿದ್ದೆ ನಂಗೆ ಏನಾದ್ರು ಕಾಸ್ಟ್ಲಿ ಕೊಡ್ಸೋದು ಹಿಂಗೆ ಕೊಡೋದು ಗೂಬೆ. ಗೈಸ್ ನೆಕ್ಸ್ಟ್ ಇದಂತೂ ಫುಲ್ ಕಾಮಿಡಿ. ಇಲ್ಲ ತೆಗಿ, ಎಲ್ಲ ತೆಗಿಲೇಬೇಕು ನೀನು. ನೋಡಿ ಗೈಸ್ ಹೆಂಗೆ ಹರಿತಾ ಇರೋದು ಚಿಕ್ಕ ಮಗು, ಎಕ್ಸೈಟ್ಮೆಂಟ್ ಅವ್ರಿಗೆ. ನಾನು ಪೇಷನ್ಸ್ ಇಲ್ಲ. ಮನೇಲಿ ಎಷ್ಟು ಡಬ್ಬಿಗಳು ಮಡಗಿದ್ರಿ? ಇವಾಗ ಅವಳು ಟ್ರಿಕ್ ಗೊತ್ತಾಯ್ತು ಗೈಸ್, ನಾನು ಯಾವುದೋ ಬಾಕ್ಸಲ್ಲಿ ಏನೋ ಹಾಕಿದ್ದೀನಿ ಅಂತ. ಅದಕ್ಕೂ ಸೆಲೋ ಟೇಪ್ ಅವಾಗಲೂ ಪತಂಜಲಿ ನೋಡಿ ಏನು ಕೊಟ್ಟು ಆ್ಯಂಟಿ ಏಜಿಂಗ್ ಕ್ರೀಮ್ ಕೊಟ್ಟು ಆಯ್ತಲ್ಲ ಅಂತ ಯೋಚನೆ. ಟೇಪ್ ಐತೆ ಇಲ್ಲಿ. ಐಲೈನರ್ ಪೆನ್ ಥರ ಇರುತ್ತೆ, ನಿಂಗೆ ಇಷ್ಟ ಅಲ್ವಾ? ಖಾಲಿ ಆಗ್ಬಿಟ್ಟಿತ್ತು, ಎಷ್ಟೋ ದಿವಸ ಆದ್ರೂ ತಗೊಳಕ್ ಕಾಸಿರ್ಲಿಲ್ಲ ನನ್ಗೆ. ಏನಿದು? ಏನದು? ಶಾರ್ಟ್ಸ್. ಕಾಮಿಡಿ ಆಗಿದೆ ಅಂತ ಸಮ್ಮರ್ ಅಲ್ಲಿ ಹಾಕೊಂತೀನಿ. ಚೆನ್ನಾಗೈತೆ. ಅವ್ರ ಫೇವ್ರೆಟ್ ಕಲರ್ ಅಂತ ಅಂದ್ಬಿಟ್ಟು ಕಲರ್ ಸಖತ್ತಾಗಿತ್ತು. ಒಂದ್ ಕಡೆ ನೀಟಾಗಿ ಇಟ್ಕೊಳ್ಳ, ಬ್ಯಾಗ್ ಒಳಗಡೆ ವಾಪಸ್ ಹಾಕಿ ಮನೆಗೆ ಕಳಿಸ್ತೀನಿ. ಬ್ಯಾಗ್ ಸಂಜೆಯಿಂದ ಸುತ್ತಾ ಇದ್ದೀನಿ ಗೈಸ್, ತಗೊಂಡು ಒಳಗೆ ಆನೆ ಇಕ್ಸ್ಬಿಟ್ಟು ತೆಗಿಬಾರ್ದು ಅಂತ. ಹಂಗಿಲ್ಲ, ನಾನು ತೆಗ್ದ್ಬಿಡ್ತೀನಿ. ಇದು ಸ್ಪೆಷಲ್ ಗಿಫ್ಟ್, ಗೋಲ್ಡ್ ಚೈನ್, ವೆರಿ ಸ್ಪೆಷಲ್. ಗೋಲ್ಡ್ ಚೈನ್ ಕೊಟ್ಟು ನೀಟಾಗಿ ತೆಗಿ. ಗೋಲ್ಡ್ ಚೈನ್ ಕೊಟ್ಟವ್ಳು ಗೈಸ್, ಪಕ್ಕಾ ಗೋಲ್ಡ್ ಚೈನ್ ಕೊಟ್ಟವ್ಳು. ನಿನ್ನ ಆಶೀರ್ವಾದ ಇರಲಿ, ಅಷ್ಟು ಅರ್ನ್ ಮಾಡೋಷ್ಟು. ನೀನು ಡೈರೆಕ್ಟಾಗಿ ಅವಳು ಹೋಗ್ಬೇಕು ಅಂತವಳೆ ನನಗೆ. ಅಲ್ಲ, ನೀನು ಆಶೀರ್ವಾದ ಮಾಡು, ನಾನು ಅಷ್ಟು ಲೈಫ್ ಆಶೀರ್ವಾದ ಅರ್ನಿಂಗ್ ಆಗಲಿ ಅಂತ. ನನಗಿಂತ ಚೆನ್ನಾಗಿ ನೀನು ಇರಬೇಕು. ಐ ರಿಯಲಿ ಮೀನ್ ಇಟ್. ಆಮೇಲೆ ಅವಳಿಗೆ ಚೆನ್ನಾಗಿರೋ ಗಿಫ್ಟ್ಸ್ ಕೊಡ್ಬೇಕು. ಅವ್ಳು ಮ್ಯಾಕ್ ಸಿಗುತ್ತಲ್ಲ, ನೆನ್ನೇನು ಮಾಡಿಲ್ಲ ಅಂದ್ರೆ ಕೂತ್ಕೊಂಡು ತಿನ್ಬೋದಂತ. ಬಾಸ್ ಹೇಳ್ಬೇಕು ತಾನೇ. ತೆಗಿ. ಹನುಮಾನ್ ಚಾಲೀಸ. ಲೈಫಲ್ಲಿ ತುಂಬ ಹೆದರ್ಕೊಂಡಿದ್ದಾಗ ನಿನ್ನ ಜೊತೆ ಯಾವಾಗಲೂ ಆಂಜನೇಯ ಇರ್ತಾರೆ. ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ರೀಡ್ ದಟ್. ಸೊ ಸ್ವೀಟ್. ನಿಂಗೆ ನಿನ್ನ ಲೈಫಲ್ಲಿ ಯಾವಾಗಲೂ ನಿನ್ನ ಜೊತೆ ಇಟ್ಕೋ, ಅದನ್ನು ನನ್ನ ನೆನಪು ಅಂತ ಇಟ್ಕೋ. ಆಮೇಲೆ ನಾನಿಲ್ಲ ಅಂದರೂ ಆಂಜನೇಯ ನಿನ್ನ ಜೊತೆ ಇರ್ತಾರೆ. ನೀನೇ ಹಾಕಿರ್ತೆ, ನೀನು ಅವ್ರಿಗೆ ಕೊಟ್ಟಿರೋ ಪ್ರಸಾದನೇ ನೀನು ನನಗೆ ಯಾವಾಗಲೂ ಹೇಳಿದೆ. ಆಲ್ವೇಸ್ ಕೀಪ್ ಇಟ್ ವಿತ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ನಾನು ಶನಿವಾರ ಆಂಜನೇಯದ್ದು ಇದು ಹನುಮಾನ್ ಚಾಲಿಸ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕ್ಯೂಟ್ ಆಗಿದೆ. ಸೈಕ್. ಥ್ಯಾಂಕ್ ಯು. ಅದಂತೂ ಯು ಕ್ಯಾನ್ ಗೆಸ್. ಬಾಟಲ್ ಗೈಸ್, ನಾನು ನೀರು ಕುಡಿ ಅಂತ ಹೇಳಿ ಬೇಜಾರಾಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಇಟ್ಟಿದ್ದಾಳೆ, ಕೊಟ್ಟಿದ್ದು ಯೂಸ್ ಮಾಡಿಲ್ಲ. ಅದ್ರ ಪಕ್ಕದಲ್ಲಿ ಶೋಕೇಸ್ ಇಟ್ಟಿದ್ದೀನಿ. ಸೊ ಈ ಸರ್ತಿ ಐ ಹ್ಯಾವ್ ಟ್ರೈಡ್ ಟು ಗೆಟ್ ಸಮಥಿಂಗ್ ಅದರ ಪಕ್ಕದಲ್ಲಿ ಶೋಕೇಸ್ ಕ್ರಿಯೇಟಿವ್. ಅದಕ್ಕಂತ ಅನ್ವಿತಾ ಗಿಫ್ಟ್ಸ್ ಅಂತ ಅದು ಅವಳೇನೋ ಕುಡ್ದಿಲ್ಲ ಅಂದ್ರೆ ಅದರಲ್ಲಿ ಅದು ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್. ಸೊ ಐ ಹ್ಯಾವ್ ಬಾಟ್ ಅ ಸ್ಟೀಲ್ ಒನ್ ಫಾರ್ ಮೈ ಜಿಮ್. ಫಾರ್ ಯೋರ್ ಜಿಮ್. ಆಕ್ಚುಲಿ ಪ್ರಾಣೆಗೂ ಆಂಜನೇಯ ನಾಳೆಗೂ ನಾನು ಇದು ಮಾಡ್ತಿದ್ದೆ, ಎಲ್ಲಪ್ಪ ಇದು ಮಾಡಲಿ, ವಾಟರ್ ತರ ಕಾಸು ಇಲ್ಲ, ನನ್ನ PF ಇನ್ನೂ ಆಗಿಲ್ಲ ಅನ್ಕೊಂಡು. ಆ್ಯಂಡ್ ಇನ್ನೊಂದೇನಂದ್ರೆ ಡುಪ್ಲೆಕ್ಸ್ ಮನೆ ಅಲ್ವಾ, ಕೆಳಗಡೆ ಹೋಗೋಕ್ಕಾಗಲ್ಲ ಯಾವಾಗಲೂ ನೀರು ಕುಡಿಯೋಕ್ಕೆ. ಕ್ರೇಜಿ ಸಕಾಯ್ತು. ನಿಜವಾಗ್ಲೂ ನಿಮ್ಮಿಂದ ಕುಡಿತೀನಿ. ಹೆಂಗೋ ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಹೇಳ್ಬಿಡ್ತೀನಿ. ಪ್ಲೀಸ್ ಸ್ಟೇ ಹೈಡ್ರೇಟೆಡ್ ಆ್ಯಂಡ್ ಟೇಕ್ ಕೇರ್ ಆಫ್ ವಿಟಮಿನ್ B12. ನಿನಗೆ ಹೇಳ್ತಾರ, ನಾನು ನೀರು ಕುಡಿಬೇಕು ಇನ್ಮೇಲೆ ಅಟ್ಲೀಸ್ಟ್ ಅದನ್ನ ಯೂಸ್ ಮಾಡು, ಅದನ್ನ ಚೋಪೀಸ್ ಆಗಿ ಇಡಬೇಡ. ಅದ್ರ ಪಕ್ಕದಲ್ಲಿ ಚೆನ್ನಾಗಿರುತ್ತಲ್ಲ ಗೈಸ್. ನೀವು ನೋಡಿಸ್ಬೇಕು ಗೈಸ್. ನೆಕ್ಸ್ಟ್ ಬಂದ್ರೆ ಏನು ಮಾಡ್ತಾರೋ ಏನು ಇಷ್ಟ ಇಲ್ಲ. ಹೊರಗಡೆ ಫುಲ್ ಖುಷಿ ಆಗ್ತಿದೆ ಗೈಸ್, ಆಚೆ ಎಲ್ಲ ಯಾ ಖುಷಿ ಅಂತೂ ಆಗೇ ಆಗುತ್ತೆ. ಬಟ್ ಪಾಪ ಇವಳು ಕಷ್ಟಪಟ್ಟು ದುಡಿತಾಳೆ. ಖುಷಿ ನೋಡಿ ಗೈಸ್, ನಾನೇ ಕೇಳಿದೆ ಸ್ಮೈಲು. ಅದು ನೀನು ಕೇಳಿರೋದಲ್ಲ, ಬ್ಯಾಗ್ ನಾನು ಕೇಳಿರೋದು. ನೀನು ಬ್ಯಾಗ್ ಕೇಳಿದ್ದ? ಯಾಕೆ ಪಿಂಕ್ ನೀನು ಎತ್ಕೊಂಡು ನಾನು ಕೊಡಕ್ಕ? ಇದು ದೊಡ್ಡದಿದೆ ಅದನ್ನ, ಇದರಲ್ಲಿ ಲ್ಯಾಪ್ಟಾಪ್ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ನೀನು MBAಗೆ ಹೋಗ್ಬೇಕಾದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಪಿಂಕ್ ಹಾಕೊಂಡು ಹೋಗ್ತಾ ಇರ್ತಲ್ಲ, ನಾನು ಬ್ಲೂ ಹಾಕೊಂಡು ಹೋಗ್ತಾ ಇರ್ತೀನಿ. ಪಿಂಕ್ ನಾನೇ ಕೊಡ್ಸಿದ್ರೆ ಸೊಳ್ಳೆ. ಹೌದು ಗೈಸ್, ಅಲ್ಲಿದೆ ಸಿಸರ್ಸ್ ಇದೆ ನೋಡಿ ಟೇಬಲ್ ಮೇಲೆ, ಯು ಕ್ಯಾನ್ ಯೂಸ್ ಇಟ್. ಅದಕ್ಕೆ ನಾವು ಕಟ್ ಮಾಡಕ್ಕೆ ಯೂಸ್. ಈ ವರ್ಷ ಅಂತೂ ಲಾಸ್ಟ್ ಇಯರ್ ನನಗೆ ಆಗ್ಬಾರ್ದಿರೋದೆಲ್ಲ ಆಗ್ಬಿಟ್ಟಿತ್ತು. ವಾಯ್ ಲಿಖಿತ ಕಾಲೇಜಿಗೆ ಹೋಗ್ಬಿಟ್ವಾ? ಸ್ನ್ಯಾಪ್ ಎಕ್ಸಾಮ್ಗೆ, ಆಮೇಲೆ MBA ಕಾಲೇಜ್ಗೆ. MBA ಕಾಲೇಜ್ ಅದರಲ್ಲಿ ಲ್ಯಾಪ್ಟಾಪ್ ಕೇಸು ಇದೆ, ಲೈಕ್ ಲ್ಯಾಪ್ಟಾಪ್ ಇಡಕ್ಕೆ. ಫೋಟೋ ಫ್ರೇಮ್.
ಗೆಸ್ ಕಲರ್. ಇವ್ರ ಫೇವ್ರೆಟ್ ಕಲರ್ ಬ್ಲೂ ಅಂತ ಎಲ್ಲ ಬ್ಲೂ ಕೊಟ್ಟವಳೆ. ನಿನ್ ಫೇವ್ರೆಟ್ ಕಲರ್ ಏನು? ಪ್ರೈಸ್ ಟ್ಯಾಗ್ ಸಮೇತ ಕೊಟ್ಟವಳೆ. ಅದು ಗೈಸ್ ಹೆಂಗ್ ಆರ್ಡರ್ ಬಂತಲ್ಲ, ಟೈಮ್ ಇರಲಿಲ್ಲ, ಹಂಗೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅದು ಕ್ರಿಯೇಟಿವ್ ಆಗಿ ಬೇರೆ ಪ್ಯಾಕ್ ಮಾಡಬೇಕಲ್ಲ, ಅವ್ಳಿಗೆ ಗೊತ್ತಾಗ್ಬಾರ್ದು ಏನಿದೆ ಒಳಗಡೆ. ಪ್ಯಾಕ್ ಮಾಡೋದು ಸಸ್ಪೆನ್ಸ್ ಇರಲಿ ಅಂತ. ಅಲ್ಲಿ ಸಿಸರ್ಸ್ ಇದೆ, ಯೂಸ್ ಇಟ್. ಇಲ್ಲಿ ಟೇಬಲ್ ಮೇಲೆ, ಸ್ಟಡಿ ಟೇಬಲ್ ಮೇಲೆ ಗೆಸ್ ಮಾಡಿದ್ದೆ. ಫೋಟೋ ಫ್ರೇಮ್ ಗೆಸ್ ಮಾಡಿದೆ ನಾನು ಕೊಡೋಲ್ಲ ಗೈಸ್, ಫೋಟೋ ಫ್ರೇಮ್ ಒಳಗೆ ದೃಷ್ಟಿ ಆಗ್ಬಿಡುತ್ತೆ. ನಾನು ಡಿಸೈಡ್ ಮಾಡಿದ್ದೀನಿ, ಫೋಟೋಸು ಆ ಥರ ಮನೆಯಲ್ಲಿ ಡಿಸ್ಪ್ಲೇ ಇಡೋದು ಏನು ಕೊಡೋಲ್ಲ. ಹಿಂಗೆ ಸೀರೆ ನಮ್ಮಮ್ಮ ಸೀರೆ ಬಾಕ್ಸಲ್ಲಿ ಹಾಕು ಅಂದರು. ನಮ್ಮಮ್ಮ ಅವಳು ನಿಜ ಸೀರೆ ಹಾಕೊಂಡ್ಬಿಡ್ತಾಳೆ. ಬೇಡ, ಅದು ಐಡಿಯಾನೂ ಹೊಡ್ತಿಲ್ಲ. ಜಾಕೆಟ ಹೊಡಿನಾ ತೆಗ್ದು ಹಾಕೊಂಡು ನೋಡು. ಎಲ್ಲ ನೋಡಿದ್ರು ಇಲ್ಲಿ ಗೈಸ್ ಹಾಕೊಂಡ್ಬಿಡ್ತಾಳೆ. ಮುಚ್ಚಿದನ್ನ ಕ್ಯಾಮ್ರಾನ ಕೈಯಲ್ಲಿ. ಹಿಂಗೆ ನೆಕ್ಸ್ಟ್ ವೀಕ್ ಕೊಟ್ಟಿದ್ದೆ ಗೈಸ್. ನಾನು ಎಷ್ಟೋ ದಿವಸದಿಂದ ಕೇಳ್ತಿದ್ದೆ ಅವಳಿಗೆ ಪೂಮಾ ಹುಚ್ಚು ಗೈಸ್. ಪೂಮಾ ಬ್ಯಾಗು, ಪೂಮಾ ಇದು ಹುಡಿ, ಒಂದು ಪೂಮಾ ಪ್ಯಾಂಟು, ಒಂದು ತಗೊಂಡ್ಬಿಟ್ರೆ ಅಷ್ಟೇ ಪೂಮಾ ಗರ್ಲ್ ಆಗ್ಬಿಡ್ತು. ಏನು ಗೊತ್ತಾ, ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣ ಏನು ಮಾಡ್ತಾರೋ ನಾನು ಅದು ಮಾಡಬೇಕು. ಅವರೆಲ್ಲ ಪೂಮಾ ತರಿಸ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಕ್ಯಾಮ್ರಾ ತಗ್ಸ್ಕೊಂಡು ನಾನು ಕ್ಯಾಮ್ರಾ ತಗ್ಸ್ಕೊಡ್ಬೇಕು. ಅವ್ರ ನಾವು ಫೋನೆಲ್ಲ ಎಲ್ಲ ಚಿಕ್ಕ ವಯಸ್ಸುಗಳು ಪೂಮಾ ಮಾತ್ರ ತೊಗೊಳಕ್ಕಾಗ್ತಾ ಇರಲಿಲ್ಲ. ನಮ್ಮ ಅಯ್ಯ ಹೇಳಿದ್ರು, ಅವ್ನು ದುಡ್ದು ತೊಗೊತಿದ್ದಾನೆ, ನೀನು ದುಡ್ದು ತಗೋ ಅಂತ. ಆಮೇಲೆ ತಗೊಂಡೆ, ಬಟ್ ಆಮೇಲೆ ತಿರ್ಗಾ ತಗೊಳಕ್ಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಂಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಯಾವ ಗಿಫ್ಟ್ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಯಿತು? ಆ ಥರ ಯಾವುದೂ ಇಲ್ಲ. ನಂಗೆ ಹನುಮಾನ್ ಚಾಲೀಸ್ ಜಾಸ್ತಿ. ನಂಗೆ ಹನುಮಾನ್ ಬೇರೆ ಎಲ್ಲ, ದುರ್ಗಮ್ಮ ಬೇರೆ ಎಲ್ಲ, ಬೇರೆ ಯಾವುದೇ ಬೇರೆ ಇಲ್ಲ. ನನಗೆ ಹನುಮಾನ್ ದುರ್ಗಮ್ಮನೇ ಜಾಸ್ತಿ. ಚಿಕ್ಕ ವಯಸ್ಸಿಂದ ಆಂಜನೇಯನ ದುರ್ಗಮ್ಮ ನಂಗೆ ರೀಸೆಂಟ್ ಆಗಿದ್ಮ, ಬಟ್ ಆಂಜನೇಯನ್ ಚಿಕ್ಕ ವಯಸ್ಸಿಂದ ನಾನು ಇದು ಮಾಡಿದ್ದು. ಬಟ್ ಅವರಿಬ್ರು ಅಂತೂ ನನಗೆ ಪ್ರಾಣದಲ್ಲಿ ಪ್ರಾಣ. ಕೊಡೋ ಮೇನ್ ಕಾರಣ ಏನಂದರೆ, ಅವಳು ಲೈಫಲ್ಲಿ ತುಂಬ ಹೆದರ್ಕೊಂಡು ಭಯ ತುಂಬ ಆಗಿಬಿಟ್ಟಿದ್ದಾಳೆ. ತುಂಬ ಆ್ಯಂಗ್ಸೈಟಿ, ಭಯ ಆಗಿಬಿಟ್ಟಿತ್ತು ಅವಳಿಗೆ. ಸೊ ಐ ಥಾಟ್ ಇಲ್ಲ, ಯಾರು ಏನು ಹೇಳಿದ್ರು ಅದು ಆಂಜನೇಯ ಇದ್ರೇ ಸಾಲ್ವ್ ಆಗೋದು. ಸೊ ಐ ಜಸ್ಟ್ ಗೇವ್ ಹರ್, ಸೊ ದ್ಯಾಟ್ ಅವಳು ದಿನ ಇಲ್ಲ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅದನ್ನು ಓದಿ ಸ್ವಲ್ಪ ಧೈರ್ಯ ಬರಲಿ. ಆ್ಯಂಡ್ ಆಂಜನೇಯ ಅವಳಿಗೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಇರಲಿ. ಆ್ಯಂಡ್ ಅದು ಬುಕ್ ಅವಳ ಜೊತೆ ಯಾವಾಗಲೂ ಇರುತ್ತೆ. ಅದೊಂದು ಕಾರಣ ನನಗೆ ಅವಳು ಲೈಫ್ ಲಾಂಗ್ ಇಟ್ಕೋಬೋದು ಅದನ್ನು ಅಂತ. ಥ್ಯಾಂಕ್ ಯು ಸೊ ಮಚ್. ನಾನು ಆಫ್ ಕ್ಯಾಮ್ರಾ ಎಕ್ಸ್ಪ್ರೆಸ್ ಮಾಡ್ತೀನಿ, ನನಗೆ ಸ್ವಲ್ಪ ಜಾಸ್ತಿ ಒಂಥರ ಇಲ್ಲ ಗೈಸ್, ಅವಳ ಎಕ್ಸ್ಪ್ರೆಷನ್ ಇಷ್ಟೇ. ಅವಳ ಮನಸ್ಸಲ್ಲಿ ಇರುತ್ತೆ, ಅವಳು ಹೇಳ್ಕೊಳಕ್ಕೆ ಅವಳಿಗೆ ಒಂಥರ. ಆಫ್ ಕ್ಯಾಮ್ರಾ ಅವಳೇನು ಹೇಳಲ್ಲ, ಅವಳಿಗೇನು ಹೇಳ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಸಿಕ್ಕಾಪಟ್ಟೆ ನಾನು ನನಗೆ ಅಷ್ಟು ಎಕ್ಸ್ಪ್ರೆಸ್. ಸರಿ ಹೇಳು, ಬಾಯ್ ಹೇಳು, ನಾಳೆ ಸಿಗ್ತೀವಿ ಅಂತ. ಥ್ಯಾಂಕ್ಸ್ ಗೈಸ್, ನಾಳೆ ಸಿಗ್ತೀನಿ. ನಾಳೆ ನನಗೆ ಏನು ಪ್ಲಾನ್ಸ್ ಇಲ್ಲ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ನನಗೂ ಇಲ್ಲ ಗೈಸ್, ಇವತ್ತೆಲ್ಲ ನನ್ನ ಲೈಫಲ್ಲಿ ಹೆಂಗಂದ್ರೆ ಪ್ಲಾನ್ ಮಾಡಿದ್ದೇನು ವರ್ಕೌಟ್ ಆಗಲ್ಲ, ಏನೋ ಒಂದು ಭಯ ಆಗ್ಬಿಡುತ್ತೆ. ಸೊ ಇನ್ನು ಮುಂದೆ ಆದರೂ ಹಂಗೆಲ್ಲ ಇರಲ್ಲ. ದೇವರು, ಆಂಜನೇಯ, ದುರ್ಗಮ್ಮ, ನಮ್ಮ ಅಪ್ಪ ಅಮ್ಮಗೆ, ನನಗೆ, ಅನ್ವಿತಾ ಫ್ಯಾಮಿಲಿ, ಅನ್ವಿತಾ ಅಪ್ಪ ಅಮ್ಮಗೆ ಒಳ್ಳೆ ಹೆಲ್ತ್ ಕೊಟ್ಟು, ಎಲ್ಲರಿಗೂ ಒಳ್ಳೆ ಹೆಲ್ತ್ ಕೊಟ್ಬಿಟ್ರೆ ಸಾಕು ನನಗೆ. ಇನ್ನೇನಿಲ್ಲ, ಹೆಲ್ತ್ ಮೇನ್. ಸೊ ನಾಳೆ ನೋಡೋಣ ಗೈಸ್ ಏನು ಅಂತ. ಮೇ ಬಿ ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಲಂಚ್ ಆರ್ ಡಿನ್ನರ್, ಐ ಡೋಂಟ್ ನೋ. ಸೊ ನಾಳೆ ನೋಡಿರ್ಲಿಲ್ಲ ಪಾಪ, ಇವಳಿಗೋಸ್ಕರ ಪಾಪ ಎಲ್ಲ ಕೊಟ್ಟಳೆ ಬಂದ ಅದೇ ಮಾಡ್ತಾರಲ್ಲ ಒಬ್ರು. ಸೊ ಗೈಸ್ ನಾಳೆ ನೋಡೋಣ. ನಾಳೆ ಅವ್ಳ ಫ್ರೆಂಡ್ ವೈಶನು ಬರ್ತಾಳೆ. ಸೊ ಅವಳದು ನಾನು ಕ್ಲಿಪ್ ಹಾಕ್ತೀನಿ. ಸೊ ಈ ವ್ಲಾಗ್ ಕಂಪ್ಲೀಟಾಗಿ ನಾನು ಮಾಡ್ತಾ ಇರೋದು ಗೈಸ್, ಬಿಕಾಸ್ ಮೇಡಮ್ಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಎಡಿಟ್ ಎಲ್ಲ ಅವರೇ ಮಾಡೋದು. ಸೊ ಗೈಸ್ ಬಾಯ್, ನಾಳೆ ಸಿಗೋಣ. ಗುಡ್ ನೈಟ್. ಹ್ಯಾಪಿ ಬರ್ಡೇ ಲಿಖಿತಾ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನೋಡ್ಬಿಟ್ಟು ಭಯ ಆಯ್ತಾ, ಇಲ್ಲಿ ನೋಡಿ ಇನ್ನೂ ಎದುರ್ಕೊಂಡ್ಬಿಡ್ತೀನಿ. ನಮ್ಮ ಬರ್ಡೇಗಳು ರೆಡಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಗೆಸ್ ವೇರ್ ವಿ ಆರ್. ನಾವು ಇವಾಗ ದುರ್ಗಮ್ಮ ಟೆಂಪಲ್ ಹತ್ರ ಇದ್ದೀವಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು, ಜನ ಇಲ್ಲ, ಮಾತಾಡ್ಬಿಡ್ತೀನಿ. ಸೊ ಇಲ್ಲಿ ನಾವು ದುರ್ಗಮ್ಮ ಟೆಂಪಲ್ಗೆ ಬಂದಿದ್ವಿ ಆಬ್ವಿಯಸ್ಲಿ. ಸೊ ನಾವಿಬ್ಬರು ಡಿಸೈಡ್ ಮಾಡಿದ್ವಿ ನಮ್ಮ ಬರ್ಡೇಸ್ಗೆ ನಾವು ಯಾವಾಗಲೂ ಅಕ್ಕಿ ಟೆಂಪಲ್ಗೆ ಕೊಡೋಣ ಅಂತ. ಅದಕ್ಕೆ ತೊಗೊಂಡ್ಬಂದು ಆಲ್ರೆಡಿ ಕೊಟ್ಟಾಯಿತು, ಅದು ಭಾರ ಇತ್ತು ಅಂತ ಅವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾ ಇರೋದು. ಇವಾಗ ನೆಕ್ಸ್ಟು ಲಿಖಿತಾ ಅವರು ಕಮ್ ಬ್ಯಾಕ್ ರೀಲ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಯಾರ್ಯಾರು ಅವಳನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಶಿ ಇಸ್ ಬ್ಯಾಕ್ ವಿತ್ ನ್ಯೂ ರೀಲ್. ಆ್ಯಂಡ್ ಯಾರ್ಯಾರು ಮಾಡ್ತಾ ಇಲ್ವೋ ಅವರು ಈ ರೀಲ್ ನೋಡೋಕ್ಕೆ ಪ್ಲೀಸ್ ಫಾಲೋ ಬ್ಯಾಕ್ ಮಾಡಿ. ನೋಡಿ ಹೀಗೆ ರೆಡಿ ಆಗ್ತಾಯಿಲ್ಲ ಕೂದಲು. ಸರಿ ಗೈಸ್ ಬನ್ನಿ ಹೋಗೋಣ. ಪೂಜೆ ಮಾಡಿಸ್ಕೋಬೇಕಂತ, ಪೂಜೆಗೆ ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಓಕೆ, ಒಂದೇ ಸೈಡ್ ಇಲ್ಲ. ಸೊ ಏನಾಯ್ತು ಗೊತ್ತಾ ಕಾಮಿಡಿ, ಇವಳು ಟ್ರೆಂಡ್ಸಲ್ಲಿ ಹೋಗ್ಬಿಟ್ಟು ಬಟ್ಟೆ ತಂದಿದ್ದು, ಆ ಬಟ್ಟೆ ನೋಡಿದ್ರೆ ಫುಲ್ ತೊಗ್ಲಾಗ್ಬಿಟ್ಟಿದೆ. ಸೊ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಟ್ರೆಂಡ್ಸ್ಗೆ.
ನಡೆ ಬರೋ ಮುಂಚೆ ಇದು ಸೆಕೆಂಡ್ ಔಟ್ಫಿಟ್. ಇದು ಕರೆಕ್ಟಾಗಿ ಫಿಟ್ ಆಯ್ತು. ಇದು ಅವಳು ಜಿಮ್ ಜಾಯಿನ್ ಆಗ್ತಾಳೆ ಅಂತ ತಗೊಂಡ್ಲು ಒಂದು, ಬಟ್ ಬರ್ಡೇ ಅಂತ ತಗೊಂಡಿದ್ದು ಅದು ಪ್ಯಾಂಟ್ ಲೂಸ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಅಲ್ಲ ನನ್ ಕನ್ಸು ಬಿದ್ದಿದ್ದ ಸಣ್ಣ ಆಗಿಬಿಟ್ಟಿದ್ದೆ. ಅವಳೇ ದಪ್ಪ ಆಡ್ಕೊಂತಾಳೆ, ಬಟ್ ಅವಳು ಆಕ್ಚುಲಿ ಸಣ್ಣ ಇದ್ದಾಳೆ ಗೈಸ್. ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಮೀಮ್ ಹೋಗೋಣ. ಓಕೆ ಲೆಟ್ಸ್ ಗೋ. ಬ್ಲಾಗ್ ಮಾಡಕ್ ನಾಚ್ಕೊಂತಾಳೆ. ಅದೇನು ನಾಚಿಕೆ ಬಿಟ್ಟು ನನ್ನ ಬ್ಲಾಗ್ ನಾನೇ ಮಾಡ್ಬೇಕಾಗಿದೆ ಇವಾಗ. ಈಗ ಜಸ್ಟ್ ಅಲ್ಲಿ ಶಿವಸಾಗರ್ ಅಂತ ಇದೆಲ್ಲ ಗೈಸ್, ನ್ಯೂ ಬಿಎಲ್ ಅಲ್ಲಿ ನಾನು ಇವಳಿಗೆ ಲಂಚ್ ಕೊಡ್ತಾನಂತ ಕರ್ಕೊಂಡು ಬಂದಿದ್ದೆ. ಹೆಂಗಿತ್ತು ಟ್ರೀಟ್? ಯಮ್ಮಿ, ಇಟ್ ವಾಸ್ ರಿಯಲಿ ನೈಸ್ ಗೈಸ್. ಯು ಕ್ಯಾನ್ ಟ್ರೈ. ಮುಂಚೆ ನಾನು ಪಾಕಶಾಲಾ ಆದ್ಮೇಲೆ ಆಮೇಲೆ ಶಿವಸಾಗರ್ ಆದ್ಮೇಲೆ ಪಾಕಶಾಲಾ ಅಷ್ಟೇ. ಓಕೆ, ಇವಾಗ ಮನೆಗೆ ಹೋಗ್ಬಿಟ್ಟು ಅವಳೇನ್ ಮಾಡ್ತಾಳೋ ತೋರಿಸ್ತೀನಿ. ಬ್ಲಾಗ್ ಮಾಡೆ ನಾನೇ ಹೆಂಗೆ ಮಾಡ್ಲಿ? ನನಗೆ ನಾಚಿಕೆ ರೋಡಲ್ಲಿ ಮಾತಾಡಕ್ಕೆ. ಯಾರು ನೋಡೋರು ನಾನು ಮಾಡಿದ್ರೆ ನೀವು ನೋಡೋಲ್ಲ, ಅವ್ಳು ಮಾಡಿದ್ರೆ ಅಲ್ವಾ ನೋಡೋದು. ಅಯ್ಯಪ್ಪ, ನಾನು ಮಾಡಿದ್ರು ನೋಡಲ್ಲ. ಸರಿ ಆಯ್ತು, ಬನ್ನಿ. ಗೈಸ್, ಈಗ ಜಸ್ಟ್ ನಾನು ಯಾರು ಮೀಟ್ ಮಾಡಕ್ ಬಂದೆ ಅಂತ ಅನ್ವಿತಾ ಮನೆಗೆ ಬಂದು ಮನೇಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ಆಲ್ರೆಡಿ ರೆಡಿ ಆಗ್ತಾಳೆ. ನನ್ನ ಬೆಸ್ಟ್ ಫ್ರೆಂಡ್ ನೋಡಿರ್ತೀರ ಆಬ್ವಿಯಸ್ಲಿ ಲಾಸ್ಟ್ ಬ್ಲಾಗಲ್ಲಿ. ಪಿಕ್ಚರ್ಸ್ ಫಾಲೋ ಮಾಡ್ಕೊಂಡು ಬಂದಿದೆ. ಮೀಟ್ ಮಾಡೋಣ ಅಂತ ಬಂದೆ. ನೋಡಿ ಗೈಸ್, ತಂದ್ಬಿಟ್ಟು ಕೈಯಲ್ಲಿ ಕೇಕ್ ಕೊಟ್ಬಿಟ್ಟು ಸರಿ ಮೀಟ್ ಮಾಡ್ಬಿಟ್ಟು ಇಲ್ಲ ಕೇಕ್ ಕಟ್ ಮಾಡಿಬಿಟ್ಟು ಅವಳಿಗೆ ಏನಾದರೂ ಕೊಡಿಸ್ಬಿಟ್ಟು ಹೋಗುವ. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದು ತೋರಿಸ್ತೀನಿ ನಾನು. ಕೇಕ್ ನೋಡಿ ಗೈಸ್, ಯಾರು ಮನೆ ಮುಂದೆ ಬೇರೆ ಕಟ್ ಮಾಡ್ತಾ ಇದ್ದೀರಿ ಬೈಕಂತಾರೆ ಮಕ್ಕಳಕ್ಕೆ. ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ ಕೇಕು. ತಗೋ ನಂತರನೇ ಕ್ಯೂಟ್ ಆಗಿದೆ. ಎಸ್, ಕ್ಯೂಟ್ ಗರ್ಲ್ಗೆ ಕ್ಯೂಟ್ ಕೇಕ್. ನೀನೇ ಅನ್ಸ್ಬೇಕು, ನಂಗೆ ಅನ್ಸಕ್ ಭಯ ಅಂತ ಗೊತ್ತು ತಾನೆ. ಸೀರಿಯಸ್ಲಿ ಏನು ಹೊಸದಾಗಿ ಹೇಳ್ತಾ ಇದೆಯಾ? ಪರವಾಗಿಲ್ಲ, ಟ್ರೈ ಮಾಡು. ಓಕೆ, ನಿಂಗೂ ಭಯನಾ? ಸರಿ ಈಗ ಬನ್ನಿ ಕೇಕ್ ಕಟ್ ಮಾಡೋಣ. ಬ್ಲಾಗ್ ಮಾಡ್ತೀಯಾ? ಇರು. ಫಸ್ಟ್ ಟೈಮ್ ಅನ್ಸಿತ್ತು ನಾನು. ಫಸ್ಟ್ ಟೈಮ್ ಇಂದ ಹ್ಯಾಪಿ ಬರ್ತ್ಡೇ. ಓಹ್ ಪ್ರಿಟಿ. ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಗೈಸ್. ಎಲ್ಲೆಲ್ಲಿ ಒರ್ಸ್ಕೊಂತೋಳು ಗೈಸ್. ಏನ್ ಮಾಡೋಣ, ಟಿಶ್ಯೂ ಪೇಪರ್ ತಂದಿಲ್ಲ. ಮುಂಚೆ ಎಲ್ಲ ಹಂಗೆ ಮಾಡಿದ್ರು. ಏನಾದ್ರು ಥಿಂಗ್ ಇಸ್ ಇದು ಹೋಗ್ಬೇಕಷ್ಟೇ, ಕ್ರೀಮ್ ಹೋಗ್ಬೇಕಷ್ಟೇ ಕೈಯಲ್ಲಿ. ಎರಡು ಕೈಯಲ್ಲಿ ಬೆಳ್ಳೈತೆ ಗೈಸ್. ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡ್ ಲಾಲಿಗೆ. ಎಷ್ಟು ವಿಶ್ವಾಸ ಮಾಡಿದ್ರು ನೋಡ್ದೆ ಇನ್ಸ್ಟಾಲಿ. ಅಷ್ಟು ನನ್ನ ಫಾಲೋವರ್ಸ್ ಮಾಡಿರೋದು, ಜಾಸ್ತಿ ಫ್ರೆಂಡ್ಸ್ ಗಿಂತ ಫಾಲೋವರ್ಸ್ ಮಾಡಿರೋದು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರು ಯಾರೋ ಎಡಿಟ್ ಮಾಡಿದ್ರಲ್ಲ, ಅವ್ರು ನನ್ನ ಫಾಲೋ ಮಾಡ್ತಾರೆ. ನಾನು ಕಳಿಸ್ದೆ, ರಿಪ್ಲೈ ಕಳಿಸ್ದೆ, ಚೆನ್ನಾಗಿತ್ತು ಎಡಿಟ್, ಥ್ಯಾಂಕ್ ಯು ಅಂತ. ಹೌದಾ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಏನಕ್ಕ ನಾವು ಮನೆಗೆ ಬಂದವ್ರು ನೋಡಿ ಗೈಸ್. ವಿಶ್ ಮಾಡಕ್ಕ ವಿಶ್ ಮಾಡ ಗೈಸ್. ಏನಕ್ಕೆ ಬಂದಿದ್ಯಾ? ವಿಶ್ ಮಾಡು. ಗಿಫ್ಟ್ ಅಲ್ಲಿ, ಕೇಕ್ ಅಲ್ಲಿ ಗೈಸ್. ನೋಡಿ ಗೈಸ್, ರೋಸ್ ಎಲ್ಲ ತಂದೋಳು ಗೈಸ್. ಏನಕ್ಕೆ ಪರ್ಸ್ ಎಲ್ಲ ತಂದಿದ್ಯಾ? ನಿಮ್ಮ ಅಜ್ಜಿ ಪರ್ಸ್ ಇರ್ಲಿಲ್ಲ ಅಂತ ಗೈಸ್. ನೋಡಿ ಗೈಸ್, ಏನೋ ಕೊಡ್ತಾವಳೆ. ನನ್ನ ಸಂಘದಲ್ಲಿ ನಿಮಗೆ ಫಸ್ಟ್ ಯಪ್ಪ ಗೈಸ್, ನೋಡಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಂದು. ಹಾಕೆ ಹಾಕೋ, ಎಂಗೇಜ್ಮೆಂಟ್ ಆಗ್ತಿದೆ ನೋಡಿ ಗೈಸ್. ಇವಾಗ ಕಾಣಿಸ್ತಿಲ್ಲಲೇ. ಏನು ಇಷ್ಟು ಸಣ್ಣ ಇತ್ತು ನಿಮ್ ಬೆಡ್ಲು. ಗೈಸ್, ಇವಕ್ಕ ಕಾಣಿಸ್ಬೇಕಂತ ಡೌ ಮಾಡ್ತಾ ಇದ್ ಗೈಸ್. ಕೊಡೆ ವಿಡಿಯೋ ಮಾಡ್ತೀನಿ ನೋಡಿ. ಇವ್ರಿಗೆಲ್ಲ ಸ್ಟ್ರಾಬೆರಿ. ನನಗೆ ಸ್ಟ್ರಾಬೆರಿ ಎಲ್ಲ ಇಷ್ಟ ಇಲ್ಲ ಗೈಸ್. ನನ್ ಪಿಂಕ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ನನ್ನ ಫೇವ್ರೆಟ್ ಕಲರ್ ಅದು ಅನ್ವಿತಾ ಗಿಫ್ಟ್ ಕೊಟ್ಲು ಅಂತ ಹಾಕೊಂಡಿದ್ದೀನಿ ಅಷ್ಟೇ. ನನಗೆ ಇಷ್ಟ ಆಗಿರೋದು ಬರೀ ಬ್ಲ್ಯಾಕ್ ಕಲರ್ ಗೈಸ್. ನಾನು ಅದಕ್ಕೆ ಬ್ಲ್ಯಾಕ್ ಅಲ್ಲಿ ಬರ್ಸಿದ್ದೀನಿ. ಸೈಕ್ ಆವಾಗಲೇ ಅನ್ಸಂಗೆ ಇವಾಗ ಅನ್ಸು. ನನ್ನ ಹತ್ರ ಐತೆ. ಅಯ್ಯೋ ಇದು ನನ್ನ ಹತ್ರ ಐತೆ. ಈಗ ಹ್ಯಾಪಿ ಬರ್ಡೇ ಟು ಯು ಅಜೀವು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಆಂಟಿ. ಹ್ಯಾಪಿ ಬರ್ಡೇ ಟು ಯು. ಗೈಸ್, ನನಗೆ ಎಷ್ಟು ವರ್ಷ ಗೆಸ್ ಮಾಡಿ ಗೈಸ್? 23. ಗುಂಡಕ್ಕಂಗ್ 29. ಇವಳಿಗೆ 40. ಇವಕ್ಕಂಗೆ 30 ನೆಕ್ಸ್ಟ್ ಇಯರ್. ಇವಳಿಗೆ 42.
ಹ್ಯಾಪಿ ಬರ್ಡೇ ಲಿಖಿತಾ. ತಿನ್ಬಿಡು ಲಿಖಿತ. ಏ ಬರ್ರಿ ಅಕ್ಕ ಹೊಡಿಯೋಣ. ನೀ ತಗೊಳ್ಳಿ ಹೊಡಿಯ. ಈ ಕೊಡ. ಲಿಖಿತ ಬರ್ಡೇಗೆ ಶಾರ್ಟ್ಸ್ ತಂದಿದ್ದೀವಿ. ಮ್ಯಾಲೋಗ್ ಡಮ್ಮನ ತಾನೆ. ಇಲ್ಲಿ ಡಮ್ಮನ ತೆಗಿ ಮುಚ್ಕೊಳ್ಳಿ. ಇದೆಯಾ ಮೇಲೆ ಮೇಲೆ ಇದೆಯಾ? ವೇಟ್ 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 ವೇಟ್. ಹೇಳಿದ್ರು ಕೇಳಿಸ್ತಿಲ್ಲ. ಓಡಿ ಓಡಿ ಏನದು ಶಾರ್ಟ್. ಆಗೋಯ್ತು ಒಂದೇ. ಏನ್ ಹೇಳೋ? ಅವಳಿಗೆ ಭಯ ಅಂತ ಇದಂದ್ರೆ ಭಯ ಅಂತ. ಏನಾಗ ಇದು ಭಯ ಅಂತ. ಕ್ಯಾಮ್ರಾ ಕ್ಲಾರಿಟಿನೇ ಬರ್ತಾ ಇಲ್ಲ. ಕೈಯಲ್ಲಿ ಇಟ್ಕೊಂಡ್ರೆ ಟಮ್ಮನ್ ಬಿಡುತ್ತಂತೆ. ಜೋಕ್ ಜೋಕ್ ಗೈಸ್. ಕೈಯಲ್ಲಿ ಇಟ್ಕೊಂಡ್ರೆ ಟಮ್ಮನ್ ಬಿಡುತ್ತಂತೆ. ಜೋಕ್ ಗೈಸ್ ಜೋಕ್. ಫಸ್ಟ್ ಯೂಸ್ ಮಾಡಿತ್ತವಳೆ, ಕಳ್ತಕೊಂಡಿತ್ತವಳೆ, ನಂಗೆ ಹೇಳ್ತಾಳೆ. ನನ್ ಬರ್ಡೇ ಮಾಡಕ್ ಬಂದವಳ ಕದ್ದು ಮುಚ್ಚಿ ಅವ್ರು ಯಾರೋ ಫ್ರೆಂಡ್ ಅಂತೆ. ಆಂಟಿ ನೀವು ನೋಡ್ತಿದ್ರ ವ್ಲಾಗ್, ಯಾವ ಫ್ರೆಂಡ್ ಅಂತ ಯಾವ ಫ್ರೆಂಡ್ ಜೊತೆ ಮಾತಾಡ್ತಾಳ ನಂಗೆ ಗೊತ್ತಿಲ್ಲ. ಅವಾಗಿಂದ ಅವನು ಫೋನ್ ಮಾಡ್ತಿದ್ನ. ಅವಳು ಫೋನ್ ಮಾಡಿದ್ಲು ನಂಗೆ. ಅವಾಗ ಬಿಸಿ ಇದ್ದೆ. ಯಾರು ಫೋನ್ ಮಾಡಿದ್ರು? ನಿಜ ಹೇಳಿ, ಯಾರು ಫೋನ್ ಮಾಡಿದ್ರು? ತೋರ್ಸ್ಬೇಡ ಪ್ಲೀಸ್ ಗೈಸ್. ಒಂದ್ ನಿಮಿಷ ನಿಮ್ಮದು ನೋಡಿ. ತೋರ್ಸ್ಬೇಡ ತೋರ್ಸ್ಬೇಡ. ಅವಳು ಭಾವನಾ ಗೈಸ್ ಯಾವ್ದೋ ಆಂಟಿನ ಮೀಟ್ ಮಾಡಕ್ ಹೋಗಿದ್ದಾಳೆ. ಸೊ ನೆಕ್ಸ್ಟ್ ಏನು ಗಿಫ್ಟ್ ಅಲ್ಲಿ ಇವಳ ಮನೆ ಬಿಟ್ಟು ಓಡಿಸೋದಲ್ವಾ? ಜೋಕ್ ಗೈಸ್, ಜೋಕ್ ಜೋಕ್. ಯಪ್ಪ ಇವ್ರೇನಂತ ಅವ್ರು ಗೊತ್ತಾ ಗೈಸ್? ಇವ್ ಅಕ್ಕಗೆ 40 ವರ್ಷ ಅಂತೆ, ಆದ್ರೂ ನಮ್ಮ ಎಷ್ಟು ತರಾನೇ ಆಡ್ತಾರೆ. ನಾನೇ ಆಲ್ವೇಸ್ ಮೀ. ನೀನು 100 ವರ್ಷ ಆದ್ರೆ ಹಿಂಗೆ ಇರ್ತೀಯಾ? ನಾಯಿಗೆ ಎದುರ್ಕೊಂಡವ್ರು ಗೈಸ್. ಬಾರ ಕರ್ಕೊಂಬರ ಕರ್ಕೊಂಡ್ ಭಾವನೆಗೆ ಭಯ ಗೈಸ್. ಅವಳೆ ಆಡ್ತಾವ್ರು. ಕಚ್ಚುತ್ತೆ, ಲಿಟ್ರಲಿ ಕಚ್ಚುತ್ತೆ. ಕರ್ಕೊಂಬರ ಸೈಕ್. ಯಾ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ಇದು ಹೇಳ್ಬೇಕಂದ್ರೆ ಈ ಬರ್ಡೇನೆ ಸಿಕ್ಕಾಪಟ್ಟೆ ಲೈಕ್ ನನಗೆ ಇಷ್ಟ. ನನಗೆ ಯೂಶಲಿ ಬರ್ಡೇಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಒಂಥರ ನನಗೆ ಏನಾದರೂ ಇನ್ನೂ ಚಿಕ್ಕ ಮಗು ಅಂತ ಅಂದ್ಕೊಂಡ್ರು ಅಂದ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾನು ಇರೋದು ಹಂಗೆ, ನಂಗೆ ಅಷ್ಟು ಇಷ್ಟ ಆಗುತ್ತೆ. ಬಟ್ ಈ ವರ್ಷ ಡ್ಯೂ ಟು ಸಮ್ ಆಬ್ಸ್ಟಾಕಲ್ಸ್ ಇನ್ ಮೈ ಲೈಫ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಾಟ್ ಇವನ್ %. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ವಿಶ್ ಮಾಡಿದ್ರು ನನ್ನ ಫ್ರೆಂಡ್ಸ್ಗಿಂತ ನನ್ನ ಫಾಲೋವರ್ಸೇ ಸಿಕ್ಕಾಪಟ್ಟೆ ಇಷ್ಟ. ಆಬ್ವಿಯಸ್ಲಿ ನೀವು ನನ್ನ ಫ್ರೆಂಡ್ಸ್ ಗೈಸ್. ಬಟ್ ನೀವು ನನ್ನ ಫಾಲೋವರ್ಸ್ ಅಷ್ಟು ವಿಶ್ ಮಾಡಿದ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನಗೆ ಸಿಕ್ಕಾಪಟ್ಟೆ ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ, ಟ್ರೂಲಿ ಓವರ್ವೆಲ್ಮ್ಡ್ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಫ್ ಇನ್ ಕೇಸ್ ನೀವು ನನ್ನ ವ್ಲಾಗ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ಥರ ನೋಡ್ತಾರೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಆ ಮೂಮೆಂಟ್ ಅನಿಸ್ತು, ಸರ್ ನಾನು ಯಾರು ನೋಡ್ತಾರೆ ಬಿಡ್ತಾರೆ ನನ್ನ ಇನ್ಸ್ಟಾಗ್ರಾಮು ಅಟ್ಲೀಸ್ಟ್ ಬಿಟ್ಬಿಡೋಣ. ಬಟ್ ಈ ವಿಷಯಸ್ ನೋಡಿದ್ಮೇಲೆ ನನಗೆ ಇಲ್ಲ, ಮತ್ತೆ ಪಾಪ ಅವರೆಲ್ಲ ನನಗೆ ಅಷ್ಟು ಮೆಸೇಜ್ ಮಾಡ್ತಿರೋದ್ರು, ಎಲ್ಲೋ ಒಂದು 2-3 ಜನ. ಬಟ್ ಆದರೆ ಇಷ್ಟು ವಿಷಯಸ್ ಮಾಡಿದಾರಲ್ಲ, ಅಂದರೆ ಯಾಕೆ ಗೊತ್ತಿಲ್ದಿರೋರು ಎಸ್ಪೆಷಲಿ. ಆದರೆ ಅವ್ರು ನನ್ನ ವೀಡಿಯೋಸ್ ನೋಡ್ತಿರ್ತಾರೆ, ಮಾಡ್ತಿರ್ತಾರೆ ಅಂತ. ಐಮ್ ರಿಯಲಿ ಬ್ಲೆಸ್. ಅಟ್ಲೀಸ್ಟ್ ನಿಮಗೋಸ್ಕರ ಆದರೂ ನಾನು ಮತ್ತೆ ರೀಲ್ಸ್ನ ಪಿಕಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನನ್ನ ಎಕ್ಸಾಮ್ಸ್ ನಡೀತಿದೆ ಕೂಡ, ಸೊ ಅಲ್ಲಿ ಸ್ವಲ್ಪ ಗ್ಯಾಪ್ ಆಗ್ಬೋದು. ಬಟ್ ಅಲ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್ ಪಿಕಪ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ನೀವು ವಿಶ್ ಮಾಡಿದ್ದಕ್ಕೆ. ಇಫ್ ಇನ್ ಕೇಸ್ ನಾನು ಯಾರಿಗಾದ್ರೂ ರಿಪ್ಲೈ ಮಾಡಿದ್ದೀನಿ, ಆಲ್ಮೋಸ್ಟ್ 90% ಮಾಡಿದ್ದೀನಿ. ಎಲ್ಲೋ 10% ಇಫ್ ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ನಾನು ಇದಕ್ಕೆ ಹೇಳ್ತಿಲ್ಲ, ಜಸ್ಟ್ ಹೇಳಬೇಕು ಅಂತ ಹೇಳ್ತಿಲ್ಲ. ಲಿಟ್ರಲಿ ಐ ಮೀನ್ ಇಟ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್. ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಈಗ ಎಲ್ಲರಿಗೂ ಮೆಸೇಜ್ ಮಾಡೋಕ್ಕೆ, ಅಂದರೆ ನಾನು ರಿಪ್ಲೈ ಮಾಡೋಕ್ಕೆ, ಅದ್ರ ಮೇಲೆ ಜಾಸ್ತಿ ಮಾಡಲ್ಲ, ನಿಮ್ಗೆ ಗೊತ್ತಿರೋ ವಿಷಯನ. ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್.